ಬಂದಂತಹ ಪರಮೇಶ್ವರನು ಈ ಮರುಳು ಸಿದ್ಧನಾಗಿ ಜನ್ಮವೆತ್ತಿ ರೇವಣ್ಣ ಸಿದ್ಧನ ಗುರು ಎಂಬ ಸ್ಥಾನವನ್ನು ಪಡೆದು ರೇವಣ ಸಿದ್ಧರಾಗಿ ಡೊಳ್ಳರಾಮನತನ ಮಾಯೆಗೆ ಭಿಕ್ಷಕ್ಕೆ ಹೋಗಬೇಡ ಅಂದ್ರೂ ಕೇಳಲ್ಲ. ಪರಮೇಶ್ವರನ ಮಾತನ್ನು ಕೇಳದ ರೇವಣ ಸಿದ್ಧರು ಡೊಳ್ಳರಾಮನತನ ಮಾಯೆಗೆ ಭಿಕ್ಷಕ್ಕೆ ಹೋಗ್ತಾರೆ. ಈಗ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ನಮ್ಮ ಜೊತೆ ಇದ್ದಾರೆ ಅಕ್ಷಯ್. ಗುರುಗಳು ಪೂಜೆ ಆಗ್ಬೇಕಾದ್ರೆ ಉಡಿ ಸರ್ಪ ನಿಜವಾಗ್ಲೂ ಸರ್ಪಗಳು ಅಲ್ಲಿ ಬಂದು ನಿಂತ್ಕೊಂಡು ಮಾಡ್ತಾರೆ. ಈ ನಾಯಿ ಮರಿಗಳು ನೋಡಿ ಹೆಂಗಿದಾವೆ, ಎಷ್ಟು ಕ್ಯೂಟ್ ಆಗಿದಾವೆ ನಾಯಿ ಮರಿ. ಮಿಂಡನಿಗೆ ಭಿಕ್ಷೆ ನಿನ್ನ, ಮಿಂಡನಿಗೆ ಭಿಕ್ಷೆ ನಿನ್ನ, ಕೋಲಾಹಲನಿಗೆ ಭಿಕ್ಷೆ ಅಂತ ಹೇಳಿದಾಗ ತೆಗಿತಾಳೆ ಮಾಯೆ. ನದಿ ಅಲ್ಲೊಂದು ಜಾಗ ತೋರಿಸಿದ್ನಿ ಅಂತಂದು ಈ ತಲೆ ಜುಟ್ಟು ಹಿಡ್ಕೊಂಡು ಕಿತ್ಬಿಡ್ತಾನೆ. ಅಲ್ಲಿಗೆ ಹೋಗು, ಅಲ್ಲಿಗೆ ಆರೋಪ ಬೆಟ್ಟಕ್ಕೆ ಹೋಗು. ಪೂಜೆಗೆ ಅವ್ರಿಗೆ ಗೊತ್ತಾಯ್ತು ಸ್ವಾಮಿ ಸರ್ಪ. ಅವಾಗ ಅವನಿಗೆ ಸಿಡ್ಲು ಹೊಡ್ತಾರೆ. ಸಿಡ್ಲು ಹೊಡೆದು ಸ್ವಾಮಿ ಉದ್ಭವವಾಗಿದೆ. ನಮ್ಮ ರೇವಣಸಿದ್ದೇಶ್ವರ ಸ್ವಾಮಿ ಗುರುಗಳಕ್ಕೆ ಪೂಜೆ ಗೊತ್ತಿದ್ದು ನಮ್ಮ ಯಶು ಅವರು ಕಟ್ತವ್ರೆ. ಹಲೋ ಗೈಸ್, ನಾವೀಗ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಹೆಸರಿನಿಂದ ನಮ್ಮ ಜೊತೆ ಇದ್ದಾರೆ ಅಕ್ಷಯ್. ಯಾವರು? ಮಾಯಗೊಂಡನಹಳ್ಳಿ. ಓ, ನನ್ನ ಮಕ್ಕಳು ಎಲ್ಲ ಬಿಟ್ಟು ಹೋದ್ರು, ಅಲ್ಲಿ ಹೋಗ್ತಾವ್ರು ನೋಡಿ. ನಾವು ಹತ್ಕೊಂಬತ್ತಾ ಇದೀವಿ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ. ಈ ನಾಯಿ ಮರಿಗಳು ನೋಡಿ ಹೆಂಗಿದಾವೆ, ಎಷ್ಟು ಕ್ಯೂಟ್ ಆಗಿದಾವೆ ನಾಯಿ ಮರಿಗಳು. ಓ ನೋಡ್ರಿ, ಲೈಟ್ ಆನ್ ಆಗ್ತಿರಕ್ಕೆ ಹೆಂಗ ಆಗ್ತಾ ಐತಿದು, ಗೌ ಅಂತ ಐತಿ. ಎಷ್ಟು ಕ್ಯೂಟ್ ಆಗಿದಾವೆ ನೋಡಿ. ಬಾ ಇನ್ನೊಂದು ತೋರಿಸ್ತೀನಿ ತಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ನಾಯಿ ಮರಿಗಳು ನೋಡಿ ಎಷ್ಟು ಚೆನ್ನಾಗಿದೆ. ನಮ್ ಚಂದ ಇಟ್ಕೊಂಡಿ ಇದು ನೋಡಿ, ಲೈಟ್ ಬ್ಯಾಕ್ ನೋಡಿ ಹೆಂಗ ಆಡ್ತಾ ಐತಿ. ಈಗ ಅಲ್ಲೇ ಅಡ್ಗೆ ಮಾಡಿ ಪ್ರಸಾದ ಮಾಡಿ ಎಡೆ ಮಾಡ್ಬೇಕಂತೆ. ನಮ್ಮ ಯಶವಂತ್ ಅವರು ನಮ್ಗೆ ಕರ್ಕೊಂಬಂದವ್ರೆ. ಬನ್ನಿ ನೋಡೋಣ ಹೆಂಗೆ ಆಗುತ್ತೆ ಅಂತ. ಏನಿಲ್ಲ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಬೆಟ್ಟನ, ಅಷ್ಟೇನು ಕಷ್ಟ ಏನಿಲ್ಲ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ನೀವೇನಾದ್ರು ಈ ಬೆಟ್ಟಕ್ಕೆ ಬಂದಿದ್ರೆ ಮರಿದಂಗೆ ಕಮೆಂಟ್ ಮಾಡಿ. ಈ ಬೆಟ್ಟದ ವಿಶೇಷತೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಗೈಸ್, ಸದ್ಯಕ್ಕೀಗ ಅಡುಗೆ ಮಾಡ್ಬೇಕಂತೆ. ಅದಕ್ಕೋಸ್ಕರ ಇಲ್ಲಿ ಸೌದೆ ತಾಣಕ್ಕೆ ನಾನು ಅಕ್ಷಯ್ ಬಂದಿವಿ. ಇಲ್ಲೆಲ್ಲ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಏನ್ ಗುರು ಹಿಂಗೆಲ್ಲ ನೋಡ್ರಿ, ಎಷ್ಟು ಗ್ಲಾಸಿನ ಪೀಸ್ ಎಲ್ಲ ಹೊಡೆದಾಕವ್ರಪ್ಪ. ಇಂಥ ಚೆನ್ನಾಗಿ ಬೆಟ್ಟದಲ್ಲೆಲ್ಲ ಗ್ಲಾಸಿನ ಪೀಸ್ ಎಲ್ಲ ಹಾಕವ್ರೆ ನೋಡಿ. ಇಲ್ಲೇನೋ ಸೋಲಾರ್ ಎಲ್ಲ ರೆಡಿ ಮಾಡ್ತವ್ರೆ. ಅಲ್ಲೇನೋ ಪ್ರಾಜೆಕ್ಟ್, ಏನ್ ಪ್ರಾಜೆಕ್ಟು? ಸೋಲಾರ್ ಪ್ರಾಜೆಕ್ಟ್ ಅದು. ಇಲ್ಲಿ ರೇವಣ ಸಿದ್ದೇಶ್ವರ ಬೆಟ್ಟದಲ್ಲಿ ಸೋಲಾರ್ ಪ್ರಾಜೆಕ್ಟ್ ಏನೋ ಮಾಡ್ತವ್ರೆ ನೋಡಿ. ಈಗ ಸದ್ಯಕ್ಕೆ ನಾವು ಎಲ್ಲ ಸೌದೆಗಳು ತಗೊಂಡೋಗ್ಬೇಕಲ್ಲಿ, ಅಂದ್ರೆ ಅಲ್ಲೇ ಅಡುಗೆ ಮಾಡಿ ಪ್ರಸಾದ. ನಾವು ಈಗ ಬಂದಿರುವುದು ಶ್ರೀ ಗುರು ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ. ಇಲ್ಲಿನ ವಿಶೇಷತೆಯನ್ನು ನಾವು ಮೊದಲು ತಿಳಿಯೋಣ. ಆದ್ದರಿಂದಾಗಿ ಇಲ್ಲಿನ ಪುರೋಹಿತರಾದ ರೇಣುಕಾರಾಧ್ಯರವರು ನಮಗೆ ಇಲ್ಲಿನ ವಿಶೇಷತೆಯನ್ನು ತಿಳಿಸಿದ್ದಾರೆ. ರೇವಣ ಸಿದ್ದೇಶ್ವರ ಸ್ವಾಮಿ ಎಲ್ಲಿಂದ ಬಂದರು ಮತ್ತು ಈ ದೇವಸ್ಥಾನದ ವಿಶೇಷತೆಯನ್ನು ಈಗ ನಾವು ನೋಡೋಣ ಬನ್ನಿ. ಇದು ದೇವಸ್ಥಾನದ ಹಿಸ್ಟ್ರಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಯಾವ ಬೆಟ್ಟಕ್ಕೆ, ಯಾವ ದೇವಸ್ಥಾನಕ್ಕೆ ಬರಬೇಕೆಂದು ಮರಿದಂಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮಸ್ಕಾರ, ನನ್ನ ಹೆಸರು ರೇಣುಕಾರಾಧ್ಯ ಅಂತ, ಅರ್ಚಕರು. ನಮ್ಮ ಸ್ವಾಮಿ ಹೆಸರು ಶ್ರೀ ಗುರು ರೇವಣ ಸಿದ್ದೇಶ್ವರ ಸ್ವಾಮಿ ಅಂತ. ಬೆಟ್ಟ ಇದು ತಿಪ್ಟೂರು ತಾಲೂಕು ಆಲ್ಪುರ್ತಿ ಮುದ್ದಿನಹಳ್ಳಿ ಮಾಯಗೊಂಡನಹಳ್ಳಿ ಗ್ರಾಮಕ್ಕೆ ಸೇರುತ್ತಿದ್ದು. ಇದು ಬಂದು ಮೂಲತಃ ಗುರುಗಳು ಕೊಲ್ಲಿಪಾಕ, ಆಂಧ್ರ ಕೊಲ್ಲಿಪಾಕ ಸೋಮೇಶ್ವರ ಲಿಂಗಗೆ ಸ್ವಾಮಿಗಳು ಉದ್ಭವವಾಗಿ ಅಲ್ಲಿಂದ ಲೋಕ ಸಂಚಾರ ಮಾಡ್ಕೊಂಡ್ಬಂದು ಇಲ್ಲಿ ತಪಸ್ಸನ್ನು ಆಚರಿಸಿದ್ದಾರೆ ಗುರುಗಳು. ಇನ್ನು ಇವರ ಪೂಜೆ ಟೈಮಾಗೆ ಸರ್ಪ, ಹುಲಿ, ಕರಡಿ ಮೂರುವೇ ಬಂದು ಸ್ವಾಮಿ ಪೂಜೆ ಟೈಮಾಗೆ ನಿಂತ್ಕೊಳ್ಳುವಂತೆ ತಲಬಾಕ್ಲಾಗೆ. ಆ ಟೈಮಾಗೆ ನಮ್ಮ ಮುತ್ತಾತ ಅವ್ರ ತಾತ ಕಾಲದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಸ್ವಾಮಿಗೆ ಬರವಂತೆ. ಅವಾಗ ಇಲ್ಲಿಂದಲೇ ಒಂದು ನಿಂತ್ಕೊಂಡ್ಬಿಟ್ಟು ಒಂದು ಹೂವು ಹಾಕಿ ಪೂಜೆ ಮಾಡಿಬಿಟ್ರೆ ಅವು ಸಂಚಾರ ಹೋಗ್ಬಿಡವಂತೆ. ಆ ಟೈಮು ಮಳೆಗಾಲ ಟೈಮಾಗಿ, ಈ ಟೈಮ್ ಮಳೆಗಾಲ ಟೈಮಾಗಿ ಸ್ವಾಮಿ ಸಂಚಾರ ಹೋಯ್ತು ಹೊರದು ಬತ್ತಾಯ್ತು. ಆ ಟೈಮಾಗೆ ಸ್ವಾಮಿ ಸರ್ಪಕ್ಕೆ ಸಿಡ್ಲು ಹೊಡ್ತಿರೋದು. ಅದೇನು ಕೆತ್ತಿದ್ದಲ್ಲ ಮುಟ್ಟಿದ್ದಲ್ಲ ಏನಲ್ಲ. ಯಾವುದು ಅಲ್ಲಿದೆ ಕೆತ್ತಿದ್ದಲ್ಲ ಏನಲ್ಲ ಅದು. ಹಂಗೆ ಸರ್ಪಕ್ಕೆ ಸಿಡ್ಲು ಹೊಡೆದು ಸ್ವಾಮಿ
5 ಅಡಿ ಸರ್ಪ ಅದು ಹಂಗೆ ಬಂಡೆ ಮೇಲೆ ಇಲ್ಲಿ ಉದ್ಭವವಾಗಿದ್ದಾನೆ. ನಿಮಗೆ ಕಾಣಿಸುತ್ತಿರುವುದೇ ಈ ಸ್ವಾಮಿಗಳು ಹೇಳಿದಂತಹ ಜಾಗ. ಅಂದರೆ ಈಗ ತಾನು ಹೇಳಿದ್ರಲ್ಲ, ಸರ್ಪಕ್ಕೆ ಸಿಡಿಲೊಡೆದು ಈ ಥರ ಒಂದು ಶಿಲೆ ಥರ ಆಗಿದೆ, ಅಲ್ಲಿ ನಾವು ಪೂಜೆ ಮಾಡುತ್ತಿದ್ದೇವೆ ಅಂತ. ಅದೇ ಈ ಜಾಗ. ಇದು ಯಾವುದು ಕೆತ್ತಿದ್ದಲ್ಲ, ಏನೂ ಅಲ್ಲ. ಸಿಡಿಲೊಡೆದು ಈ ಥರ ಆಗಿರುವುದು ಸ್ವಾಮಿ. ಇಲ್ಲಿಗೆ ಬಂದು ಈ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ಇಲ್ಲಿನ ನಾಗದೋಷಗಳು, ನಿಮಗೆ ಆಗಿರುವ ನಾಗದೋಷಗಳಾಗಿರ್ಬೋದು, ಯಾವುದೇ ನಾಗ ಸಂಬಂಧ ದೋಷಗಳು ನಿವಾರಣೆಯಾಗುತ್ತದೆ ಎಂದು ಈ ಪುರೋಹಿತರು ಹೇಳಿದ್ದಾರೆ. ಇದೇ ನಮ್ಮ ನಾಗಪ್ಪ ಸ್ವಾಮಿಯವರು ನಮ್ಮ ರೇವಣಸಿದ್ದೇಶ್ವರ ಸ್ವಾಮಿ ಗುರುಗಳ ತಕ್ಕೆ ಪೂಜೆ ಬತ್ತಿದ್ದು ಇದೇ ಸ್ವಾಮಿ. ಮಳೆಗಾಲ ಟೈಮಾಗೆ ಸಂಚಾರವಾಗಿ ಬರ್ಬೇಕಾದ್ರೆ ಸ್ವಾಮಿಗೆ ಶಿಡ್ಲು ಹೊಡೆದು ಉದ್ಭವ ಆಗಿರೋದು ಇದು. ಏನೇ ಸರ್ಪದ್ದು ಏನೇ ಇದ್ರೂ ಇಲ್ಲಿ ಸ್ವಾಮಿ ಬಂದು ಬೇಡ್ಕೊಂಡು ಇವನಿಗೆ ಹಾಲು ತೆನೆ ಹರ್ಕೊಂಡು ಹೋದರೆ ಎಲ್ಲ ಪರಿಹಾರ ಆಗುತ್ತಿದೆ ಸ್ವಾಮಿದು. ಇದೇನು ಕೆತ್ತುಮುಟ್ಟಿದ್ದಲ್ಲ, ಏನಲ್ಲ. ಸ್ವಾಮಿ ಸ್ವಇಚ್ಛೆಯಾಗಿ ಶಿಡ್ಲು ಹೊಡೆದು ಉದ್ಭವ ಇರೋದು ಬಂಡಿಗೆ. 5 ಅಡಿ ಸರ್ಪ ಇದು. ರೇವಣಸಿದ್ದೇಶ್ವರ ಸ್ವಾಮಿಯು ಉಜ್ಜಯಿನೇಶ್ವರ ಅಂತ ಯಾಕೆ ಪ್ರಸಿದ್ಧಿಯಾಗಿದ್ದಾರೆ ಅಂತ ನೀವು ತಿಳಿದುಕೊಳ್ಳಬೇಕಾದರೆ ಈ ವಿಡಿಯೋವನ್ನು ನೋಡಬೇಕು. ಅಲ್ಲಿ ನಮಗೆ ಸಿಕ್ಕಿದಂತಹ ಅಕ್ಷಯ್ ಅವರು ನಮಗೆ ಈ ವಿಷಯವನ್ನು ಹೇಳಿದ್ದಾರೆ. ರೇವಣಸಿದ್ದೇಶ್ವರರು ಉಜ್ಜನೇಶ್ವರ ಅಂತ ಯಾಕೆ ಪ್ರಸಿದ್ಧ ಆಗಿದ್ದಾರೆ ಅಂದರೆ, ಇವರು ಒಂದ್ಸತಿ ಕೈಲಾಸದಲ್ಲಿ ಪರಮೇಶ್ವರನ ಎದುರಿಗೆ ಹೋಗಿ ಏಕಕರದಲ್ಲಿ ನಮಸ್ಕರಿಸ್ತಾ ಇರ್ತಾರೆ. ನಂತರದಲ್ಲಿ ಇವ್ರು ಬಂದಾಗ ಪಾರ್ವತಿ ಕೇಳ್ತಾರೆ, ಏಕಕರದಲ್ಲಿ ಯಾಕಪ್ಪ ನಮಸ್ಕರಿಸ್ತಿದ್ಯಾ ಅಂತ. ಅವಾಗ ಪರಮೇಶ್ವರ ಕೇಳಿದಾಗ, ಎಲ್ಲವೋ ಪಾರ್ವತಿ ದೇವಿ ನನಗೋಸ್ಕರ ನನಗೊಬ್ಬನಿಗೆ ಮಾತ್ರ ನಮಸ್ಕರಿಸ್ತಿರೋದು, ಮತ್ತಾರಿಗೂ ಇಲ್ಲ ಅಂತಂದಕ್ಕೆ ಪಾರ್ವತಿ ಶಾಪ ಕೊಡ್ತಾಳೆ. ಅವಾಗ ಇರೋ ರೇವಣಸಿದ್ರು ಬಗ್ಗಲ್ಲ ಅವ್ರಿಗೆ. ಆವಾಗ ಉಜ್ಜಯಿನಿಗೆ ಹೋಗುವಂತ ಪರಮೇಶ್ವರನಿಗೆ ಸ್ವತಃ ಹೇಳಿದೆ, ಲಿಂಗ ದೀಕ್ಷೆಯನ್ನು ಪಡೆದು ಜಂಗಮನಂತೆ ನೀನು ದೊಳ್ಳರಾಮನತನ ಮಾಯೆಗೆ ಭಿಕ್ಷಕ್ಕೆ ಮಾತ್ರ ಹೋಗಬೇಡ ಅಂತಾರೆ. ಆಗ ಪಾರ್ವತಿ ದೇವಿ ಮತ್ತೆ ಶಾಪಗ್ರಸ್ತಳಾಗಿ ಪರಮೇಶ್ವರನೇ ಶಾಪ ಕೊಟ್ಟಾಗ ಅವಳು ಡೊಳ್ಳರ ಮನೆತನ ಮಾಯೆಯಾಗಿ ಹುಟ್ಟು ಅಂತ ಅಂದಾಗ ಬಂದಂತಹ ಪರಮೇಶ್ವರನು ನೀವು ಮರುಳು ಸಿದ್ಧನಾಗಿ ಜನ್ಮವೆತ್ತಿ ರೇವಣ್ಣ ಸಿದ್ಧನ ಗುರು ಎಂಬ ಸ್ಥಾನವನ್ನು ಪಡೆದು ರೇವಣ ಸಿದ್ಧರಾಗಿ ಪಾರ್ವತಿ ದೇವಿಯ ಶಾಪದಂತೆ ಶ್ರೀ ಗುರು ರೇವಣಸಿದ್ದೇಶ್ವರರು ಉಜ್ಜಯಿನಿಗೆ ಹೋಗಿರೋದ್ರಿಂದ ಉಜ್ಜಯಿನೇಶ್ವರ ಮತ್ತು ರೇವಣೇಶ್ವರ ಎಂದು ಪ್ರಸಿದ್ಧಿಯಾಗಿದ್ದಾರೆ. ಈಗ ನಾವು ರೇವಣಸಿದ್ದೇಶ್ವರರನ್ನು ಉಜ್ಜಯಿನೇಶ್ವರ ಎಂದು ಏಕೆ ಪ್ರಸಿದ್ಧಿಯಾಗಿದ್ದಾರೆ ಅಂತ ತಿಳಿದುಕೊಂಡಿದ್ದೇವೆ. ಈಗ ಅರ್ಚಕರು ಹೇಳಿದ ಜಟ್ಟಪ್ಪ ಅವರ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ. ಉದ್ಭವ ಆಗಿದ್ದಾನೆ. ಇನ್ನ ಜಟ್ಟಪ್ಪರು ಸ್ವಾಮಿ ಕೌಲು, ಅವರು ಹುಲಿರಾಯ, ಸ್ವಾಮಿಯ ಬಂಟ, ಇವನ ಕೌಲಕ್ಕೆ ಹಾಕೊಂಡು ಪಕ್ಕದಾಗ ಇದ್ದಾರೆ. ಇಲ್ಲಿ ಸೋಮವಾರ ಮಂಗಳವಾರ ಪೂಜೆ ನಡೆಯುತ್ತೆ. ಹಾಗಾಗಿ ಇಲ್ಲಿ ಸೋಮವಾರ ಮಾಡಿದ್ರೆ ಮಂಗಳವಾರ ದಿವಸ ಒಂದು ಕೆಳಗಡೆ ಕಾರ ಮಾಡ್ತಾರೆ. ಇಲ್ಲಿ ಪ್ರತಿದಿನ ಬೆಳಿಗ್ಗೆ ಇವರೇ ಸ್ವಾಮಿ ಕೌಲುಗಾರ ಜಟ್ಟಪ್ಪ ಸ್ವಾಮಿ. ಇವ್ರಿಗೆ ಕಾರ ಆಗೋದು ಇಲ್ಲೇನು ಮಾಡಂಗಿಲ್ಲ. ಇಲ್ಲಿ ಭಾನುವಾರ ಮಂಗಳವಾರ ಸೇವೆ ನಡೆಯುತ್ತೆ. ಇವರು ಸ್ವಾಮಿ ಬಂಟ. ಶ್ರೀ ಗುರು ರೇವಣಸಿದ್ದೇಶ್ವರರ ಬಂಟ ಜಟ್ಟಪ್ಪ ಅಂತ. ಇದೇ ಜಟ್ಟಪ್ಪ ಹುಲಿಯ ರೂಪದಲ್ಲಿ ನಮ್ಮ ರೇವಣಸಿದ್ದೇಶ್ವರರನ್ನು ಕಾವಲಾಗಿ ಇದ್ದಾರೆ. ಆದ್ದರಿಂದ ಇವರಿಗೆ ಪಕ್ಕದಲ್ಲಿ ಒಂದು ದೇವಸ್ಥಾನವಿದೆ. ಇದು ಜಟ್ಟಪ್ಪರವರ ಇತಿಹಾಸ. ಇನ್ನು ಮುಂದಿನ ಇತಿಹಾಸ ಅಕ್ಷಯ್ ಅವರು ಹೇಳಿದ್ದಾರೆ. ಆ ಇತಿಹಾಸವನ್ನು ನೋಡೋಣ ಬನ್ನಿ. ನಮ್ಮ ರೇವಣಸಿದ್ದೇಶ್ವರವರ ಇತಿಹಾಸ. ಡೊಳ್ಳರಾಮನತನ ಮಾಯೆಗೆ ಭಿಕ್ಷಕ್ಕೆ ಹೋಗಬೇಡ ಅಂದ್ರೂ ಕೇಳಲ್ಲ. ಪರಮೇಶ್ವರನ ಮಾತನ್ನು ಕೇಳಿದ ರೇವಣಸಿದ್ಧರು ಡೊಳ್ಳರಾಮನತನ ಮಾಯೆಗೆ ಭಿಕ್ಷಕ್ಕೆ ಹೋಗ್ತಾರೆ. ಹೋದ ನಂತರದಲ್ಲಿ ಕಾವಲಾಗಿರೋ ಎಡಗಡೆಯಲ್ಲಿ ಯಕನಾಥಿ ಅನ್ನ ಎಲ್ಲಮ್ಮನ ಕಾವಲು ಮಾಡ್ಕೊಂಡು, ಬಲಗಡೆಯಲ್ಲಿ ಬನ್ನಿ ಮಾಂಕಾಳಿ ಕಾವಲು ಮಾಡ್ಕೊಂಡು, ಎದುರುಗಡೆ ಘಟಸರ್ಪಗಳ ಕಾವಲು ನಡುಗೆ ನುಗ್ತಾರೆ ಇವರು. ನುಗ್ಗಿದ ನಂತರದಲ್ಲಿ ಇವರು ಡೊಳ್ಳರಾಮನತನ ಮಾಯೆಗೆ, ಎಲ್ಲವೋ ಮಾಯೆ ನನಗೆ ಭಿಕ್ಷೆ ಬೇಕು, ಇನ್ನೊಂದು ಬಾರಿ ಭಿಕ್ಷೆ ಬೇಕು, ಭಿಕ್ಷೆ ಭಿಕ್ಷೆ ಅಂತಂದ್ರು ಕೇಳಲ್ಲ ಮಾಯೆ. ಕಂಚಿನ ದ್ವಾರ ಬಾಗಿಲನ್ನು ತೆಗೆಯುವುದೇ ಇಲ್ಲ. ಆಗ ಹೇಳ್ತಾರೆ ರೇವಣಸಿದ್ರು ಸಿಟ್ಟಿನಲ್ಲಿ, ನಿನ್ನ ಗಂಡನಿಗೆ ಭಿಕ್ಷೆ, ನಿನ್ನ ಮಿಂಡನಿಗೆ ಭಿಕ್ಷೆ, ನಿನ್ನ ಕೋಲಾಹಲನಿಗೆ ಭಿಕ್ಷೆ, ಭಿಕ್ಷೆ ಭಿಕ್ಷೆ ಅಂದರು ತೆಗೆಯದ ಮಾಯೆಯು ಕೊನೆಗೆ ನಂತರದಲ್ಲಿ ಕಂಚಿನ ದ್ವಾರ ಬಾಗಿಲನ್ನು ತೆಗೆದಾಗ ಕೇಳ್ತಾಳೆ ಮಾಯೆ, ಎಲ್ಲವೋ ಬೂದಿ ಬಡುಕ ಜಂಗಮ, ನೀನೇನೆಂದು ಹೇಳಿದೆ ಮತ್ತೊಮ್ಮೆ ಹೇಳು ಎಂದಾಗ, ಮತ್ತೊಮ್ಮೆ ಹೇಳುತ್ತೇನೆ ಮಾಯೆ, ನಿನ್ನ ಗಂಡನಿಗೆ ಭಿಕ್ಷೆ, ನಿನ್ನ ಮಿಂಡನಿಗೆ ಭಿಕ್ಷೆ, ನಿನ್ನ ಕೋಲಾಹಲನಿಗೆ ಭಿಕ್ಷೆ ಅಂತ ಹೇಳಿದಾಗ ತೆಗಿತಾಳೆ ಮಾಯೆ. ಭಿಕ್ಷೆಯೋ ಇದೋ ತಂದುಕೊಟ್ಟೆ ಎಂದು
ಕಾರ್ಕೋಟಕ ವಿಷವನ್ನು ಕಂಚಿನ ತಟ್ಟೆಯಲ್ಲಿ ಹಾಕಿದ್ರಿಂದ ಕರಗಾಗೋಗ್ಬಿಡುತ್ತೆ, ಬೆಳ್ಳಿಯ ತಟ್ಟೆಯಲ್ಲಿ ಹಾಕಿದ್ರೆ ಬೆಳ್ಳಗಾಗುತ್ತೆ ಕಾರ್ಕೋಟಕ ವಿಷ. ಕಲ್ಲಿನ ತಟ್ಟೆಯಲ್ಲಿ ಹಾಕಿದ್ರೆ ತೊರೆಂದು ಕುಡಿದು ಬಿಟ್ಟ ರೇವಣ್ಣ ಸಿದ್ಧರು ಮುಚ್ಚಿಬಿಡ್ತಾಳೆ ಕಂಚಿನ ದ್ವಾರ ಬಾಗಿಲು. ರೇವಣ ಸಿದ್ಧರಿಗೆ ತಡೆಯಲಾರದ ಹಸಿವು, ಮತ್ತಷ್ಟು ಕಾರ್ಕೋಟಕ ವಿಷ ಬೇಕು ಅಂತ ಅಂದಾಗ ಮುಂದೆ ಏನಾಯಿತು ಅಂತ ಸ್ವಲ್ಪ ಹೊತ್ತಲ್ಲಿ ನಾವು ತಿಳಿಸುತ್ತೇವೆ. ಅದಕ್ಕಿಂತ ಮುಂಚೆ ಅಲ್ಲೇ ಇರುವಂತಹ ಅಜ್ಜಿ ಹೇಳಿದ ಸತ್ಯವನ್ನು ನಾವು ಕೇಳೋಣ ಬನ್ನಿ. ನಮ್ಮ ಯಜಮಾನ್ರ ಅಪ್ಪರ ಕಾಲದಾಗೆ ಪೂಜೆ ಮಾಡ್ಬೇಕಾದ್ರೆ ವಾರಕ್ಕೊಂದ್ ಸತಿ ಸೋಮವಾರ ಬಿಟ್ರೆ ಇನ್ನೂಲ್ಲ, ಯಾವ್ದು ಇಲ್ಲಿ ಸೌಕರ್ಯ ಇರಲ್ವಲ್ಲ, ಆದ್ರಿಂದ ವಾರಕ್ಕೊಂದ್ಸತಿ ಪೂಜೆ ಮಾಡವು. ಒಳಗ್ ಪೂಜೆ ಮಾಡ್ತಿದ್ರೆ ಸ್ವಲ್ಪ ಇದು ಜಟ್ಟಪ್ಪ ಒಂದ್ ತಲ್ಬಾಕ್ಲ ನಿಂತ್ಕೊಂಡವಂತಿ, ಒಳಗೆ ಮಂಗಳಾರತಿ ಮಾಡ್ಬಿಟ್ರೆ ಅತ್ಲಗೊಂದ್ ಇತ್ಲಗೊಂದ್ ಹೋಗ್ಬಿಡವಂತಿ, ಸರ್ಪನುವೆ ಜಟಪ್ನ ಅಷ್ಟ ಆತ. ಆಮೇಲೆ ಇದು ಹತ್ತಿ ಮರ ಪೂಜರು ಮಕ್ಳಂದರಿಗೆ, ಮದುವೆ ಆಗದೆ ಇದ್ದರಿಗೆ ಹತ್ತಿ ಮರ ಪೂಜೆ, ಪ್ರದಕ್ಷಿಣೆ ಹಾಕ್ತಾರೆ. ನಾಗಪ್ಪಂದು ಪವರ್ ಜಾಸ್ತಿ, ಇವ್ರು ರೇವಣಪ್ಪಂದು ಅಷ್ಟೇ. ಇವರು ಪಾದಯಾತ್ರೆ ಬಂದ್ರವ್ರು. ಎಲ್ಲಿಂದ? ಇದು ಉಜ್ಜಿನಿಂದ ಪಾದಯಾತ್ರೆ ಬಂದವರು. ಮಾಯ ತೆಗೆಯೋದಿಲ್ಲ. ಅವಾಗ ಎಡಪಾದ ರಕ್ಷಣೆ ಸಿಟ್ಟಿನಲ್ಲಿ ಆ ಕಂಚಿನ ದ್ವಾರ ಬಾಗಿಲು ಒದ್ದು ಬಿಡ್ತಾರೆ ಜೋರಾಗಿ. ಒದ್ದ ನಂತರ ಮಲಗಿದ್ದ ಮಾಯೆಯನ್ನು ಮುಂದಲೇ ಜುಟ್ಟಿಡ್ಕೊಂಡು ಕತ್ತರಿಸಿ 4 ಬುರುಡೆಗಳ ದೀಪವನ್ನಾಗಿ ಮಾಡಿ, ರಕ್ತವೇ ತೈಲದಂತೆ ಮಾಡಿ, ನರನಾಡಿಗಳನ್ನೆಲ್ಲ ಬತ್ತಿಯನ್ನಾಗಿ ಮಾಡಿ, 4 ಮೂಲೆಗಳಲ್ಲೂ ಹಚ್ಚಿಟ್ಟು ಅವಳ ಕೈ ಕಾಲುಗಳನ್ನೇ ಕಡಿದು ಕಂಬಗಳಂತೆ ಮಾಡಿ ಹೊರಬರುವಾಗ ಅಳಿದೊಳರ ಯಾವಾಗ ವಾದ್ಯಗೋಷ್ಠಿಗಳು ಬಂದು ಅನ್ನುವಂಥ ಸಂದರ್ಭದಲ್ಲಿ ರೇವಣ ಸಿದ್ಧರೆ ಸ್ವತಃ ವಾದ್ಯಗೋಷ್ಠಿಗಳನ್ನು ಸೃಷ್ಟಿಸುವ ಕಾರಣ ಹೆಂಗೆ ಅಂತ ಅಂದ್ರೆ, ರೇವಣ ಸಿದ್ದೇಶ್ವರ ಅಂತ ಇವನಿಗೆ 7ನೇ ತಲೆಯಲ್ಲಿ ಆ ಕಾಲದಿಂದಲೂ ನಾವೇ ಮಾಡ್ಕೊಂಡ್ಬಂದ್ರೆ. ಫಸ್ಟ್ ಇಂದ ನೀವು ಇದು 7ನೇ ತಲೆಮಾರು ಮಗನ್ ಮಗ ಈಗ ಮಾತಾಡಿದಾರು ಮಗನ್ ಮಗ. ಇಲ್ಲಿ ಏನ್ ಅನ್ಕಂತೀಯ ಅದು ನೆರವೇರಿತಿ. ಇದು ಕಲ್ಯಾಣಿ, ಇದು ಹೊಸ್ತ ಮಾಡಿರೋದು. ಭಕ್ತಾದಿಗಳ ಅನುಕೂಲಕ್ಕಾಗಿ ಕೆಳಗಡೆ ಐತೆ, ಈಗ ಇಲ್ಲಿ ಮಾಡಿದ್ದಾರೆ. ವಯಸ್ಸಾದಾರಲ್ಲ ಹೋಗಲ್ಲ. ಇಲ್ಲಿನ ರೇವಣ ಸಿದ್ದೇಶ್ವರ ಸ್ವಾಮಿಗೆ ಯಾವ ದಿವಸ ವಿಶೇಷ ಪೂಜೆ ಇದೆ ಎಂದು ತಿಳಿಯೋಣ ಬನ್ನಿ. ಕಾವಲಕ್ಕೆ ಹಾಕೊಂಡು ಪಕ್ಕದಾಗ ಇದ್ದಾರೆ. ಇಲ್ಲಿ ಸೋಮವಾರ ಮಂಗಳವಾರ ಪೂಜೆ ನಡೆಯುತ್ತೆ. ಹಾಗಾಗಿ ಇಲ್ಲಿ ಸೋಮವಾರ ಮಾಡಿದ್ರೆ ಮಂಗಳವಾರ ದಿವಸ ಒಂದು ಕೆಳಗಡೆ ಕಾರ ಮಾಡ್ತಾರೆ. ಇಲ್ಲಿ ಪ್ರತಿದಿನ ಬೆಳಿಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಸ್ವಾಮಿ ಪೂಜೆ ಇರುತ್ತೆ. ಇನ್ನು ಸೋಮವಾರ, ಹುಣ್ಣಿಮೆ, ಅಮಾವಾಸ್ಯೆ ದಿವಸ ವಿಶೇಷ ಪೂಜೆ ಇರುತ್ತೆ ಸ್ವಾಮಿ. ಇನ್ನು ಕೆಳಗಡೆ ಮಲ್ಲೇಶ್ವರ ಗಂಗಮ್ಮ ಇದೆ, ಅವರು ಅಲ್ಲಿ ಕೆಳಗಡೆ ಉದ್ಭವ ಆಗಿದ್ದಾರೆ. ಇಲ್ಲಿ ನೀರಾಕ್ಷಣ ಪದ್ಧತಿ, ಸ್ವಾಮಿಯ ವರಪ್ರಸಾದ ಕೇಳೋದೈತೆ ಅಪ್ಪಣೆ. ಇಲ್ಲಿ ಸ್ವಾಮಿ ಮೇಲೂ ತೆಗಿತೀವಿ, ಇಲ್ಲಿ ಎಡಬಲನು ಸ್ವಾಮಿ ಅಪ್ಪಣೆ ಆಗುತ್ತೆ. ಅವ್ರು ಏನು ಕೋರಿಕೆಗಳು ಇದಾವೆ ಅದನ್ನ ಕೇಳ್ಕೊಂಡು ಅದರಂತೆ ನಡ್ಕೊಂಡು ಹೋಗ್ತಾರೆ. ನೀರ್ ಹಾಕೋ ಪದ್ಧತಿ ತೀರ್ಥ ಸ್ನಾನ ಮಾಡ್ತಾರೆ. 3 ಹುಣ್ಣಿಮೆ, 5 ಹುಣ್ಣಿಮೆ, 7 ಹುಣ್ಣಿಮೆ ಅಂತ ಅವ್ರು ಅರ್ಕೆ ಮಾಡ್ಕೊಂತಾರೆ. ಏನ್ ಕೆಲಸ ಅವ್ರು ಆಗ್ಬೇಕು, ಮದುವೆಗಾಗಿರ್ಬೋದು, ಸಂತಾನಕ್ಕಾಗಿರ್ಬೋದು, ಯಾವುದೇ ಕೆಲಸ ಕಚೇರಿಗಳು ಯಾವ್ದಾರಿದ್ರು ಸ್ವಾಮಿ ಕೇಳ್ಕೊಂಡು 3 ಹುಣ್ಣಿಮೆ, 5 ಹುಣ್ಣಿಮೆ ಹಿಂಗೆ ಬಂದು ಕೇಳ್ಕೊಂಡು ನೀರಾಕ್ಷಣ ಪೂಜೆ ಕೊಡ್ಕೊಂಡು ಹೋಗ್ತಾರೆ. ಅವ್ರ ಕೆಲಸ ಆದ್ಮೇಲೆ ಬಂದು ಸ್ವಾಮಿಗೆ ಏನ್ ಸೇವೆ ಸಲ್ಲಿಸ್ಬೇಕೋ ಅದನ್ನ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ದು ಇದು 8ನೇ ತಲೆಮಾರು, ವರ್ಷ ಪಾರಂಪರ್ಯವಾಗಿ ನಡ್ಕೊಂಡ್ ಬಂದಿದೆ. ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಇಲ್ಲಿಯವರೆಗೂ ಸ್ವಾಮಿಯ ವಿಶೇಷ ಪೂಜೆ ಮತ್ತೆ ಪುನಸ್ಕಾರವನ್ನು ತಿಳಿದುಕೊಂಡ್ರಿ. ಅರ್ಧಕ್ಕೆ ಬಿಟ್ಟಂತಹ ಸ್ವಾಮಿಯ ಇತಿಹಾಸವನ್ನು ನೋಡೋಣ ಬನ್ನಿ. ಆ ಮಾಯೆಯನ್ನು ಕೊಂದ ನಂತರ ಏನಾಯ್ತು ಮುಂದೆ ನೋಡೋಣ. ಅಕ್ಷಯ್ ಅವರು ಏನು ಹೇಳಿದರು ಅಂತ ಕೇಳೋಣ ಬನ್ನಿ. ರೇವಣ ಸಿದ್ಧರ ಆ ದ್ವಾರ ಬಾಗಿಲನ್ನ ಬಿಟ್ಟು ಆಚೆಗೆ ಬರುವಾಗ ಅಳಿದುಳ ಚಮಾಳಾಸುರ, ಅವ್ರ ಮಾಯೆ ಅಣ್ಣಂದ್ರಾದ ಚಮಾಳಾಸುರ, ಓಲಗಾಸುರ, ತಾಳಕಾಸುರ, ದೋಣಕಾಸುರ, ನಗಾರಿಯಾಸುರಗಳು ಮುಂತಾದ ಸಂದರ್ಭದಲ್ಲಿ ಎದುರಾಗಿ ಅವ್ರು ರೇವಣ ಸಿದ್ಧರನ್ನು ತಡೆಯಲು ಬರ್ಬೇಕಾದ್ರೆ ರೇವಣ ಸಿದ್ಧರು ಸಿಟ್ಟಿನಲ್ಲಿ ಅವರನ್ನು ಸಾಯಿಸಿ ನರನಾಡಿಗಳನ್ನೆಲ್ಲ ಸಿಗಿದು ವಾದ್ಯಗೋಷ್ಠಿಗಳನ್ನಾಗಿ ರೇವಣ ಸಿದ್ಧರು ಚಮಾಳಾಸುರನ್ನು ಸಿಗಿದು ಚಮಾಳಗಳನ್ನಾಗಿ ಮಾಡ್ತಾರೆ. ಓಲಗಾಸುರನ್ನು ಕೊಂದು ಓಲಗವನ್ನಾಗಿ ಮಾಡ್ತಾರೆ. ತಾಳಕಾಸುರನ್ನು ತಾಳಗಳನ್ನಾಗಿ ಮಾಡಿ ಬರುವ ವೇಗದಲ್ಲಿ ವಾದ್ಯ ಕೀಲಲ ಓಲಗ ಸಮೇತರಾಗಿ ರೇವಣ ಸಿದ್ಧರು ಆರ್ಭಟದಿಂದ ಬರುವಾಗ ಅಂದಿನಿಂದ ಉಜ್ಜಯಿನಿ ರೇವಣ ಸಿದ್ಧರು ಅಂತ ಹೆಸರಾಗಿ. ಸೊ ಗೈಸ್, ಇಷ್ಟ ತನಕ ನೀವು ರೇವಣ ಸಿದ್ದೇಶ್ವರ ಬೆಟ್ಟದ್ದು ಮಾಹಿತಿ ಮತ್ತೆ ಅದರದ್ದು ವಿಶೇಷತೆ ಮತ್ತೆ ಪವಾಡ ನೋಡಿದ್ರಿ. ಈಗ ನಮ್ಮ ಯಶು ಅವರು ಚಟ್ನಿ ಮಾಡ್ತವ್ರೆ, ಇವ್ರು ಕಾಯಿ ತುರಿತವ್ರೆ. ಚಂದ ಅವ್ರು ನೋಡಿ ಈಗ ಇಲ್ಲಿ ರೆಡಿ ಮಾಡ್ತಾ ಇದೀವಿ ಪ್ರಸಾದ ಮಾಡಬೇಕು ಅಂತ.
ಒಳಕಲ್ಲಲ್ಲಿ ಚಟ್ನಿ ಮಾಡ್ತಾವ್ರೆ ಯಶು ಅವರು. ಯಶು ಅವರ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ಶ್ರೀ ಗುರು ರೇವಣಸಿದ್ದೇಶ್ವರ ಸ್ವಾಮಿಯ ಇತಿಹಾಸವನ್ನು ನಾವು ಕೆದಕುತ್ತಾ ಹೋದಾಗ ಈ ಅಜ್ಜಿ ಹೇಳಿದ ವಿಷಯವನ್ನು ಕೇಳಿ ನಾನು ತುಂಬ ಶಾಕ್ ಆಗೋದೆ. ಅಡವಪ್ಪ ಸ್ವಾಮಿ ಇಲ್ಲಿಗೆ ಬಂದು ಆದರೆ ಏನಾಯಿತು ಅಂತ ಗೊತ್ತಾಗಬೇಕು ಅಂತಂದರೆ ಈ ಅಜ್ಜಿ ಹೇಳಿದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಅಡವಪ್ಪ ಸ್ವಾಮಿ ಬೆಟ್ಟ. ಅಡವಪ್ಪ ಬೆಟ್ಟ ಕೇಳಿ. ಅಡವಪ್ಪ ಬೆಟ್ಟ ಗೊತ್ತು. ಅಡವಪ್ಪ ಬಂದು ನಿಂತಲ್ಲೇ ನಿಂತು ಹಠ ಮಾಡ್ತಾ ಕುತ್ಕೊಂತ ಇರ್ತಾವ. ಹಠ ಮಾಡ್ಕೊಂಡು ಅಡವಪ್ಪ ಆಗ ನಿನಗೆ ಜಾಗ ಇಲ್ಲ ಇಲ್ಲಿ, ನಡಿ ಅಲ್ಲೊಂದ್ ಜಾಗ ತೋರ್ಸಿದ್ನಿ ಅಂತಂದು ಈ ತಲೆ ಜುಟ್ಟು ಹಿಡ್ಕೊಂಡು ಕಿತ್ಬಿಡ್ತಂತಿ. ಅಲ್ಲಿಗೆ ಹೋಗು, ಅಲ್ಲಿಗೆ ಅಡವಪ್ಪ ಬೆಟ್ಟಕ್ಕೆ ಹೋಗು. ಅದ್ ಮುಳ್ಗಂಡಿ, ಅದಕ್ಕೆ ಆಶ್ರಯ ಅಡವಪ್ಪ. ಆಮೇಲೆ ಅಲ್ಲಿ ಹೋಗಿ ಅವನು ನೆಲಗಂಡ. ಜುಟ್ಟಿಲ್ಲ ಅವನಿಗೆ, ಅಡವಪ್ಪಂಗ್ ಜುಟ್ಟಿಲ್ಲ, ಜುಟ್ಟು ಕಾಯಿಸಲು ಜುಟ್ಟು ಕಿತ್ತಾಕಿ ಕಾಯಿ ಹೊಡಿತಾರೆ. ಓ ಅಲ್ಲಿ ಹಂಗೆ ಆ ಬೆಟ್ಟದಲ್ಲಿ ಒಂದ್ಸರಿ ಬಿಡಿ. ಇವ್ರು ಜುಟ್ಟು ಕಿತ್ತಲ್ಲ, ಇವರು ರೇವಣಸಿದ್ದೇಶ್ವರ ಬೆಟ್ಟ. ಅಲ್ಲಿ ಇಲ್ಲಿ ಜಾಗ ನಿನ್ಗೆ ಅಲ್ಲೊಂದ್ ನೆಲೆ ಮಾಡ್ಕೊಂಡು ನೀವು ಅಲ್ಲಿ ಬರ್ತಾರ ಭಕ್ತಾರಿಗಳು ಅಂತ ಅವರು ನಾಳೆ ಕಳ್ಸಿ ಆ ಬೆಟ್ಟಕ್ಕೆ ಅಡವಪ್ಪನ ಬೆಟ್ಟಕ್ಕೆ ಕಳ್ಸಿದ್ರು. ಈ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತು ಅಥವಾ ನನ್ನ ವಿಡಿಯೋದಿಂದ ಗೊತ್ತಾಯ್ತು ಅಂತ ಮರಿದಂಗೆ ಕಮೆಂಟ್ ಮಾಡಿ. ವಿಡಿಯೋ ಆಗ್ತಾ ಇದೆ, ಒಂದ್ ಸ್ವಲ್ಪ ಚೆನ್ನಾಗಿ ಮಾತಾಡಿ ಅಂತ ಕೇಳ್ಕೊಂತೀನಿ. ಸಾಂಗ್ ಕೇಳಿಸ್ಕೊಳ್ಳಿ ಗೈಸ್, ಯಾವ ತರ ಹಾಕೊಳ್ಳಿ ಸಾಂಗು. ತುಂಬಾ ನಾಚಿಕೆ, ಏನೋ ಮಾಡಕ್ಕಾಗಲ್ಲ. ನಮ್ಮ ಚಂದ ಅವರು ಅಕ್ಕಿ ಹಾಕ್ತವ್ರೆ ನೋಡಿ. ನಮ್ಮ ಭಟ್ರು ಇವರು ಈಗ ಅಕ್ಕಿ ಮಾಡಿ ಏನ್ ಮಾಡ್ತಿದ್ದೆ ಚಂದ ಅವ್ರೆ? ಏನ್ ಮಾಡ್ತಿದ್ದೆ ಚಂದ? ಅನ್ನ ಮಾಡ್ತಾವ್ರೆ. ಅನ್ನಕ್ಕೆ ಚಟ್ನಿ ಅನ್ನ ಮಾಡಿ ಎಡೆ ಮಾಡ್ಬೇಕು ಅಂತನಾ? ಇಷ್ಟೊಂದು ಅಕ್ಕಿ ಯಾರಿಗೆ ಹಾಕ್ತಿದ್ದೀರಾ? ಸಾಂಗ್ ನೋಡಿ ಹೆಂಗ್ ಹಾಕವ್ರಿ. ಹಾಕೋಣದು ತುರಿ ಏನೋ ತಿರುಗಿಸ್ತವ್ರಿ ಹಾಕೊಂಡು ಗರ 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 ಅಂತ. ದೇವಸ್ಥಾನಕ್ ಬಂದು ಒಳಕಲ್ಲಲ್ಲಿ ತಿರುಗ್ಕೊಂಡು ಯಾವ ಸಾಂಗ್ ಹಾಕೊಂಡ್ ತಿರುಗ್ಕೊಂಡ್ ನೋಡಿ ಗೈಸ್. ಮತ್ತಲ್ಲಿ ಕುಣಿಯೋನ ಬಾರೋ ಮಗ ಅಂತಿ. ಬಾ 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 ಬಾ. ನೋಡಿ ಈಗ ನಮ್ ಚಂದ ಅವರು ಅಕ್ಕಿ ಹಾಕ್ತವ್ರೆ. ಅಕ್ಕಿ ಹಾಕಿ ಅಕ್ಕಿ ಚೆನ್ನಾಗಿ ಬೆಂದು ಸ್ವಾಮಿ ಅಯ್ಯಪ್ಪ ರೇವಣಸಿದ್ದೇಶ್ವರಂಗೆ ಎಡೆ ಮಾಡ್ಬೇಕು ಅಂತ. ನಿಮ್ದೇನ್ ಅರ್ಕೆನ ಚಂದ ಅವ್ರೆ ಈ ತರ ಮಾಡ್ತಿದ್ರಲ್ಲ? ಯಶೋರೆ ನಿಮ್ಮ ಅರ್ಕೆನ ಈ ತರ ಎಲ್ಲ ಮಾಡಿಸ್ತಾ ಇದ್ದೀರಲ್ಲ? ಒಬ್ಬ ಮೆಣಸಿನ್ಕಾಯಿ ನೋಡಿ ಯಾವ ತರ ರುಬ್ತವ್ರೆ. ಅರ್ಕೆ ಏನಿಲ್ವಾ? ಮತ್ತೆ ಏಂತಕ್ಕೆ ಈ ತರ ಸೇವೆ ನಮ್ಮ ರೇವಣಸಿದ್ದೇಶ್ವರಕ್ಕೆ ಮಾಡ್ತಿದ್ದೀರಾ? ಅದು ನೀವು ನೋಡಿ ಇಲ್ಲಿ ಇವರೆಲ್ಲ ಕಾಯಿ ತುರಿತವ್ರೆ. ಇವ್ರ ಹೆಸರು, ನಿಮ್ಮ ಹೆಸರೇನು? ಅಕ್ಷಯ್ ಕುಮಾರ್ ಅವರು ಕಾಯಿ ತುರಿತಿದ್ದಾರೆ ನೋಡಿ. ಲೈವ್ ಬರೀವಿ, ಏನ್ ಮಾಡೋಣ, ಇಲ್ಲಿ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ತುಂಬಾ ಇದೆ ಇಲ್ಲಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಚಟ್ನಿ ಮಾಡ್ತವ್ರೆ ಗುರು. ಯಾವ್ದು ಎಂತ ಚಟ್ನಿ ಮಾಡ್ತಿದ್ದೀರಾ? ಕಾಯಿ ಚಟ್ನಿ. ವಾ, ರುಬ್ತವನ್ ಹಾಕೊಂಡು. ನಿಮ್ಮ ಮನದಾಳದ ಮಾತು ಏನು ಅಂತ ಹೇಳ್ಬೋದಾ? ಮಾಡೋಣ ಒಂದ್ ಸ್ವಲ್ಪ ವೆಯ್ಟ್ ರುಕೋ. ಅಲ್ಲಿಲ್ವನ ಕಾಯಿ ನೀರು ಹಾಕೊಳ್ಳೋ ಗೊತ್ತಾಗಲ್ವ ಎಷ್ಟು ನಿಂಗೆ? ಮತ್ತೆ ಇಲ್ಲಿ ದೊಡ್ಡವ್ರು ಹೇಳ್ತಾ ಇಲ್ವಾ? ಕೇಳ್ಬೇಕಪ್ಪ ನೀವು. ದೊಡ್ಡವ್ರು ಹೇಳ್ತಿದ್ದೆ ಕೇಳ್ಬೇಕು. ಚಟ್ನಿ ಎಲ್ಲ ಸಿಹಿ ಬರುತ್ತೆ. ಕಾಯಿ ನೀರು ಹಾಕೊಂಡೆ ಸಿಹಿ ಬರುತ್ತೆ ಅಲ್ವಾ ಗೈಸ್? ಮಿಸ್ ಆಗಿ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ. ನಿಂಗೆ ಈ ಮುಸ್ಡಿ ಎಲ್ಲಾರು ನೋಡಿದ್ರೆ ಮರಿದಂಗ್ ಕಮೆಂಟ್ ಮಾಡಿ. ಜೋಳ ಚಿಪ್ಸ್ ಚಾಲೆಂಜ್ ಹೆಂಗಿತ್ತು ಯಶೋ ಅವ್ರೆ? ದೇವ್ರ ಕೆಲಸ ತುಂಬಾ ಬಿಸಿ ಇದ್ದಾರಂತೆ. ರುಬ್ಬಿ ಬೇಗ ಎಡೆ ಮಾಡಿ ಬೇಗ ಮನೆಗೆ ಹೋಗ್ಬೇಕಂತ, ಅದಕ್ಕೋಸ್ಕರ. ಬಿಂದಿಗೆ ನೀರ್ ಹಾಕಿಸಿ ಅಂತಾರೆ, ಒಳ್ಳೇದಾಗ್ಲಿ ಅಂತವ.
ಪೌರ್ಣಮಿ ಕಟ್ಲೆ ಚೆನ್ನಾಗಿ ನಡೀತೈತೆ ಗುರು ಪೌರ್ಣಮಿ ಈಗ ನಡೀತೈತೆ ಹಾ. ಈ ವಿಶೇಷ ಪೂಜೆ ಯಾವಾಗ ಆಗೋದಿಲ್ಲ ಜಾಸ್ತಿ? ವಿಶೇಷ ಪೂಜೆ ನೆನ್ನೆ ಚೆನ್ನಾಗ ಸೋಮವಾರ ಸೋಮವಾರ ಪಕ್ಕ. ಭಾನುವಾರ ಬಿಲ್ಡಿಂಗ್ ನಲ್ಲಿ ಮ್ಯಾಲ್ ಬಿಲ್ಡಿಂಗ್ ಇತ್ತಲ್ಲ ಹಾ. ಅದು 5 ರೂಮ್ ಕಟ್ಸೇರಿ ಹಾ. ಒಬ್ಬೊಬ್ರು 5 ಲಕ್ಷ ಕೊಟ್ಟು ಕಟ್ಟಿಸ್ಕೊಂಡಾರಿ. ಹಾ. ಅದು ಓಪನ್ ಆತ್ ನೆನ್ನೆ. ಹಾ. ಸಖತ್ ಸೇರಿತ್ತು ನಿನ್ನೆ ಸಹ. ನಿನ್ನೆ ಭಾನುವಾರ ಬರ್ಬೇಕಾಯ್ತು ನೀವು. ಚೆನ್ನಾಗಿತ್ತೊಳೆ. ಒಂದ್ ತಿಂಗಳು ಶ್ರಾವಣದಾಗ ದಿವಸ ಔಕ್ಷಾಕ ಒಂದೊಂದು ಮನೆಗೆ ಒಂದೊಂದು ಒಟ್ಲೆ ನಾವು ನೋಡಿದ್ರೆ ಇಷ್ಟು. ತಿಪಟೂರಿನ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಬಂದು ನೆಲೆಸಿ ಇಡೀ ಭುವನವನ್ನೇ ಕೈಲಾಸವನ್ನಾಗಿ ಮಾಡಿದಂಥ ಈ ದೊರೆಗೆ ಒಂದು ಬಾರಿ ಭೇಟಿ ಕೊಟ್ಟು ನೋಡಿ, ನಿಮ್ಮ ಇಷ್ಟಾರ್ಥಗಳೆಲ್ಲ ಪರಿಹರಿಸುತ್ತೆ. ಇವರು ಹೇಳಿದ್ದು ನಿಜ. ನನಗೂ ಅಷ್ಟೇ ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ದೇವಸ್ಥಾನಕ್ಕೆ ಬಂದಿದ್ದು. ನಮ್ಮ ಯಶು ಅವರು ಕಟ್ತವ್ರೆ, ಇನ್ನು ಚಟ್ನಿ ಹಾಕಿ ಕಟ್ಟಬೇಕು ನೋಡಿ. ಈಗ ಈ ಥರ ಹಾಕೊಂಡವ್ರೆ. ಈ ಥರ ಸೇವೆನ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ ರೇವಣ ಸಿದ್ದೇಶ್ವರ ಸ್ವಾಮಿಗೆ. ನೀವು ಏನಾದ್ರು ಈ ಥರ ಸೇವೆ ಏನಾದ್ರು ಮಾಡಬೇಕಂದ್ರೆ ನಮ್ಮ ಯಶೋರನ್ನ ಸಂಪರ್ಕಿಸಿ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ನೋಡಿ. ಇಲ್ಲಿ ಅಡುಗೆ ಮಾಡಿ ನಮ್ಮ ಚಂದ ಅವರು ಮತ್ತು ಯಶು ಅವರು, ಮತ್ತು ಅಲ್ಲಿ ಚಟ್ನಿ ಬೇರೆ ಇದು ಮಾಡ್ತವ್ರೆ. ನಮ್ಮ ಹೆಸರು ಮಾಡ್ತಾರೆ, ಏನು ಹೆಸರೇನು, ಅಕ್ಷಯ್ ಅವರು ಚಟ್ನಿ ರುಬ್ತವ್ರೆ ನೋಡಿ. ಯಾವ ಥರ ಕಟ್ತವ್ರೆ ಅಂತ, ಈ ಥರ ಕಟ್ಟಿ ಎಡೆ ಮಾಡಬೇಕು ಅಂತ ಇವ್ರದ್ದು ಅರ್ಕೆ ಇತ್ತಂತೆ. ಮತ್ತೇನು ಹೆಣ್ಣು ಸಿಗಲಿ ಅಂತ, ಒಂದು ಹುಡುಗಿ ಸಿಗಲಿ ಅಂತ ಈ ಥರ ಅರ್ಕೆ ಎಲ್ಲ ಮಾಡ್ತವ್ರೆ. ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡೋಣ, ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಅಂತೂ ಇಂತೂ ಕೊನೆಗೂ ರೇವಣ ಸಿದ್ದೇಶ್ವರ ಸ್ವಾಮಿಗೆ ನಾವು ಪ್ರಸಾದವನ್ನು ರೆಡಿ ಮಾಡಿದ್ದೇವೆ. ಪ್ರಸಾದವನ್ನು ರೆಡಿ ಮಾಡಿ ನೈವೇದ್ಯವನ್ನು ಮಾಡುತ್ತಿದ್ದೇವೆ. ತಪ್ಪು ಕೆಲಸ ಎಲ್ಲ ಮಾಡಿಲ್ಲ. ಮಕ್ಕ ತೋರ್ಸೋದು ನೋಡಿ, ಇವರೇ ಎಡೆ ಮಾಡಿದ್ರು. ಇಲ್ಲಿಗೆ ಆಯಿತು ಶ್ರೀ ಗುರು ರೇವಣ ಸಿದ್ದೇಶ್ವರ ಸ್ವಾಮಿಯ ಇತಿಹಾಸ ಮತ್ತು ಚಟ್ಟಪ್ಪನವರ ಇತಿಹಾಸ. ರೇವಣ ಸಿದ್ದೇಶ್ವರ ಸ್ವಾಮಿಯ ಬೆಟ್ಟದ ಮಹಿಮೆಯನ್ನು ನೀವು ಇಲ್ಲಿವರೆಗೂ ತಿಳಿದುಕೊಂಡಿದ್ದೀರಿ. ನೀವು ಬೇರೆ ಯಾವುದಾದರೂ ಬೆಟ್ಟದ ಮಾಹಿತಿ ಬೇಕು ಅಂತ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ, ಆ ಬೆಟ್ಟಕ್ಕೆ ಹೋಗಿ ವಿಡಿಯೋ ಮಾಡುತ್ತೇನೆ. ಆದ್ದರಿಂದಾಗಿ ಕಮೆಂಟ್ ಸೆಕ್ಷನ್ನಲ್ಲಿ ಮರೆದಂಗೆ ಕಮೆಂಟ್ ಮಾಡಿ. ಇನ್ನೋವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಗಳು ಬರುತ್ತವೆ. ಶ್ರೀ ಗುರು ರೇವಣ ಸಿದ್ದೇಶ್ವರ ಸ್ವಾಮಿಯ ಇತಿಹಾಸವನ್ನು ನೀವು ಕೇಳಿದ್ದೀರಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಇತಿಹಾಸವನ್ನು ತಿಳಿಯುವಂತೆ ಮಾಡಿ. ಶ್ರೀ ಗುರು ರೇವಣ ಸಿದ್ದೇಶ್ವರ ಸ್ವಾಮಿ ನಿಮಗೆ ಒಳ್ಳೆಯದು ಮಾಡಲಿ ಎಂದು ನಮ್ಮ ಚಾನಲ್ ಕಡೆಯಿಂದ ನಾವು ಆಶೀರ್ವದಿಸುತ್ತೇವೆ.